ಫ್ರೆಂಡ್ಸ್, ಹಿಂದಿನ ವಿಡಿಯೋದಲ್ಲಿ ನನ್ನ ಮಗಳ ಸ್ಕೂಲ್ನಲ್ಲಿ ನಡೆದಂತಹ ಸೈನ್ಸ್ ಎಕ್ಸಿಬಿಷನ್ ಇನ್ನೋವಿಷನ್ದಲ್ಲಿ ಪೋಸ್ಟ್ ಪ್ರೈಮರಿ ಮಕ್ಕಳ ಪ್ರಾಜೆಕ್ಟ್ಗಳನ್ನು ನೋಡಿದ್ದೀವಿ ಮತ್ತು ಅವರು ಹೇಗೆ ಪ್ರೆಸೆಂಟ್ ಮಾಡಿದರು ಮತ್ತು ಎಕ್ಸಿಬಿಟ್ ಮಾಡಿದರು ಅಂತ ನೋಡಿದ್ದೀವಿ. ಬನ್ನಿ ಇವಾಗ ಪ್ರೀ ಪ್ರೈಮರಿ ಮಕ್ಕಳ ಪ್ರಾಜೆಕ್ಟ್ಗಳನ್ನು ನೋಡಿಕೊಂಡು ಬರೋಣ. ಅವರು ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡಿದರು ಮತ್ತು ಹೇಗೆ ಪ್ರೆಸೆಂಟ್ ಮಾಡಿದರು, ಯಾವ ರೀತಿಯಾಗಿ ಎಕ್ಸಿಬಿಟ್ ಮಾಡಿದರು ಅಂತ ನೋಡೋಣ. ನೋಡಿ, ಈ ರೀತಿಯ ಎಕ್ಸಿಬಿಷನ್ಗಳು ಮಕ್ಕಳ ಲರ್ನಿಂಗ್ ಎಬಿಲಿಟಿಯನ್ನು, ಥಿಂಕಿಂಗ್ ಎಬಿಲಿಟಿಯನ್ನು, ಕ್ರಿಯೇಟಿವಿಟಿಯನ್ನು ಮತ್ತು ಅವರ ಪ್ರೆಸೆಂಟೇಷನ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಲು ತುಂಬಾ ಹೆಲ್ಪ್ಫುಲ್ ಆಗುತ್ತವೆ. ಇಲ್ಲಿ ನೀವು ನೋಡುತ್ತಿರೋದು ಟ್ರಾಫಿಕ್ ಸಿಗ್ನಲ್ಗಳ ಬಗೆಗಿನ ಒಂದು ಪ್ರಾಜೆಕ್ಟನ್ನು. ಈ ಪ್ರಾಜೆಕ್ಟನ್ನು ಮಾಡಿದ್ದು ಒಂದು UKGಯ ಮಗು. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೆ. ಈ ರೀತಿಯ ಅವೇರ್ನೆಸ್ ಈ ಮಕ್ಕಳಿಗೆ ಈಗಿನ ಏಜ್ನಲ್ಲಿ ತುಂಬಾ ಅವಶ್ಯಕತೆ ಆಗಿದೆ. ನೋಡಿ, ಇಲ್ಲಿ ನೀವು ನೋಡುತ್ತಿರೋದು ಹೆಲ್ದಿ ಫುಡ್ಸ್ ಮತ್ತು ಜಂಕ್ ಫುಡ್ಗಳ ಬಗೆಗಿನ ಒಂದು ಪ್ರಾಜೆಕ್ಟನ್ನು. ಈ ರೀತಿಯ ಅವೇರ್ನೆಸ್ ಮಕ್ಕಳಿಗೆ ತುಂಬಾ ಅವಶ್ಯಕತೆಯಾಗಿದೆ. ಯಾಕೆಂದರೆ ಈಗಿನ ಮಕ್ಕಳು ಹೆಲ್ದಿ ಫುಡ್ಗಳಿಗಿಂತ ಜಂಕ್ ಫುಡ್ಗಳನ್ನು ತಿನ್ನುವುದೇ ಜಾಸ್ತಿ. ಇವಾಗ ನೀವು ಇಲ್ಲಿ ನೋಡುತ್ತಿರೋದು ಎಡಿಷನ್ ಬಗೆಗಿನ ಪ್ರಾಜೆಕ್ಟನ್ನು. ಇವಾಗ ಇಲ್ಲಿ ನೋಡುತ್ತಿರುವುದು ವಾಟರ್ ಎನಿಮಲ್ಸ್ ಮತ್ತು ವೈಲ್ಡ್ ಎನಿಮಲ್ಸ್ಗಳ ಬಗೆಗಿನ ಪ್ರಾಜೆಕ್ಟನ್ನು.
ಇವಾಗ ನೋಡುತ್ತಿರುವುದು ಓವೆಲ್ಸ್ ಬಗೆಗಿನ ಪ್ರಾಜೆಕ್ಟನ್ನು ನೋಡಿ, ಎಷ್ಟು ಚೆನ್ನಾಗಿ ಮತ್ತು ಎಷ್ಟು ಕ್ರಿಯೇಟಿವ್ ಆಗಿ ಮಕ್ಕಳು ಮಾಡಿದ್ದಾರೆ ಅಂತ. ಕಡೆಯದಾಗಿ ನೀವು ನೋಡುತ್ತಿರುವುದು ಹೆವಿ ಆ್ಯಂಡ್ ಲೈಟ್ ಬಗೆಗಿನ ಪ್ರಾಜೆಕ್ಟನ್ನು. ಈ ರೀತಿ ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಮಕ್ಕಳಿಗೆ ಈಸಿಯಾಗಿ ಮತ್ತು ಬೇಗ ಅರ್ಥವಾಗುತ್ತವೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮಕ್ಕಳು ಎಷ್ಟು ಚೆನ್ನಾಗಿ ತಮ್ಮ ಐಡಿಯಾಗಳನ್ನು ಪ್ರಾಜೆಕ್ಟ್ಸ್ಗಳ ಮೂಲಕ ಎಕ್ಸಿಬಿಟ್ ಮಾಡಿದ್ದಾರೆ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಕೀಪ್ ಆನ್ ಸಪೋರ್ಟಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್ ಬಾಯ್, ಟೇಕ್ ಕೇರ್.